ಭಾರತದಿಂದ ಪಶ್ಚಿಮ ಗಡಿಯಲ್ಲಿ ಜಾಮರ್ ಅಳವಡಿಕೆ ಆಗಿದೆ. ಪಾಕ್ ಯುದ್ಧ ವಿಮಾನಗಳಿಗೆ ನ್ಯಾವಿಗೇಷನ್ ಸಿಗದಂತಹ ಕ್ರಮ ಇದು. ನ್ಯಾವಿಗೇಷನ್ ಸಿಗದಂತೆ ಮಾಡೋದಕ್ಕೆ ಜಾಮರ್ ಅಳವಡಿಸಿದ್ದಾರೆ. ಪಾಕ್ನಿಂದ ಗ್ಲೋಬಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಬಳಕೆ ಮಾಡಲಾಗ್ತಾ ಇದೆ. ರಷ್ಯಾ ಸ್ಯಾಟಲೈಟ್ ಮೂಲಕ ನ್ಯಾವಿಗೇಷನ್ ಸಿಸ್ಟಮ್ ಬಳಸ್ತಾ ಇದ್ದಾರೆ. ಜಾಮರ್ ಅಳವಡಿಕೆಯಿಂದ ಪಾಕ್ನಿಂದ ನಿಖರವಾಗಿರೋ ದಾಳಿ ಅಸಾಧ್ಯ ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ಚಂದ್ರಮೋಹನ್ ನೀಡ್ತಾರೆ. ಚಂದ್ರಮೋಹನ್, ಪಾಕಿಸ್ತಾನದವರಿಗೆ ನ್ಯಾವಿಗೇಷನ್ ಸಿಗದಂತೆ ಭಾರತದ ಕ್ರಮ ಇದು ಯಾವ ರೀತಿಯಾಗಿ ಆಪರೇಟ್ ಆಗುತ್ತೆ, ಪಾಕಿಸ್ತಾನದವರಿಗೆ ಇದರ ಎಫೆಕ್ಟ್ ಹೇಗೆ ತಟ್ಟುತ್ತೆ, ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ? ಹೌದು ಸಭಾ, ಈಗ ಮುಖ್ಯವಾಗಿ ಭಾರತ ಮತ್ತು ಪಾಕಿಸ್ತಾನದ ಗಡಿನಲ್ಲಿ ಉದ್ವಿಗ್ನ ವಾತಾವರಣ ಇದೆ. ಜೊತೆಗೆ ಎರಡು ರಾಷ್ಟ್ರಗಳ ನಡುವೆ ಕೂಡ ಉದ್ವಿಗ್ನ ವಾತಾವರಣ ರಾಜತಾಂತ್ರಿಕವಾಗೂ ಕೂಡ ನಿರ್ಮಾಣ ಆಗಿದೆ. ಈಗ ಮುಖ್ಯವಾಗಿ ಎರಡೂ ದೇಶಗಳು ಕೂಡ ಗಡಿಗೆ ತಮ್ಮ ಸೇನೆಯನ್ನು ಮತ್ತು ಶಸ್ತ್ರಾಸ್ತ್ರಗಳನ್ನು ರವಾನೆಯನ್ನು ಮಾಡ್ತವೆ. ಈಗ ಭಾರತವು ಕೂಡ ಗಡಿಗೆ ಯುದ್ಧ ಟ್ಯಾಂಕ್ಗಳನ್ನು, ಪಿರಂಗಿಗಳನ್ನು ರವಾನೆ ಮಾಡ್ತಾ ಇದೆ. ಅದೇ ರೀತಿ ಪಾಕಿಸ್ತಾನವು ಕೂಡ ತನ್ನ ಗಡಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸೈನಿಕರನ್ನು ಮತ್ತು ಬೇರೆ ಬೇರೆ ಶಸ್ತ್ರಾಸ್ತ್ರಗಳನ್ನು, ಯುದ್ಧ ವಾಹನಗಳನ್ನು, ಯುದ್ಧ ಟ್ಯಾಂಕ್ಗಳನ್ನು ರವಾನೆಯನ್ನು ಮಾಡ್ತಾ ಇದೆ. ಇದರಿಂದಾಗಿ ಗಡಿನಲ್ಲಿ ಉದ್ವಿಗ್ನ ವಾತಾವರಣ ಒಂದು ಕಡೆಯಲ್ಲಿ ನಿರ್ಮಾಣ ಆಗಿದೆ. ಮತ್ತೊಂದು ಕಡೆಯಲ್ಲಿ ಭಾರತ ಪಾಕಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ಅನ್ನು ನಡೆಸಬಹುದು ಅನ್ನೋ ಒಂದು ಭಯ ಭೀತಿ ಕೂಡ ಪಾಕಿಸ್ತಾನಕ್ಕಿದೆ. ಅದೇ ರೀತಿಯಲ್ಲಿ ಪಾಕಿಸ್ತಾನ ಕೂಡ ಭಾರತದ ಮೇಲೆ ಯುದ್ಧ ವಿಮಾನಗಳ ಮೂಲಕ ದಾಳಿಯನ್ನು ನಡೆಸಲಿಕ್ಕೆ ಸಿದ್ಧತೆಯನ್ನು ಕೂಡ ನಡೆಸ್ಕೊಳ್ತಾ ಇದೆ. ಈ ಯುದ್ಧ ವಿಮಾನಗಳ ಮೂಲಕ ದಾಳಿಯನ್ನು ನಡೆಸೋದಂಥ ಸಂದರ್ಭದಲ್ಲಿ ನ್ಯಾವಿಗೇಷನ್ ಕೂಡ ಬಹಳ ಮುಖ್ಯ. ಸ್ಯಾಟಲೈಟನ್ನು ಬಳಸಿ ಗ್ಲೋಬಲ್ ನ್ಯಾವಿಗೇಷನ್ ಸಿಸ್ಟಮ್ನ ಮೂಲಕ, ಸ್ಯಾಟಲೈಟ್ನ ಮೂಲಕವೇ ನ್ಯಾವಿಗೇಷನ್ ಸಿಸ್ಟಮನ್ನು ಪಾಕಿಸ್ತಾನದ ಸೇನೆ, ಪಾಕಿಸ್ತಾನದ ವಾಯುಪಡೆ ಬಳಕೆಯನ್ನು ಮಾಡ್ತಾ ಇದೆ. ಈಗ ಮುಖ್ಯವಾಗಿ ಗ್ಲೋಬಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮನ್ನು ಹೆಚ್ಚು ವರ್ಕ್ ಆಗದಂತೆ ತಡೆಯುವಂಥ ದೃಷ್ಟಿಯಿಂದ ಭಾರತ ಕೂಡ ಈಗ ಗಡಿನಲ್ಲಿ ಜಾಮರ್ಗಳನ್ನು ಅಳವಡಿಸ್ತಾ ಇದೆ. ಈ ಜಾಮರ್ಗಳಿಂದಾಗಿ ಪಾಕಿಸ್ತಾನದ ಯುದ್ಧ ವಿಮಾನಗಳಿಗೆ ಗುರಿಯನ್ನು ನಿಖರವಾಗಿ ತಲುಪಲಿಕ್ಕೆ ಸಾಧ್ಯವಾಗೋದಿಲ್ಲ ಮತ್ತು ನ್ಯಾವಿಗೇಷನ್ ಸಿಸ್ಟಮ್ ಕೂಡ ಸರಿಯಾಗಿ ವರ್ಕ್ ಆಗೋದಿಲ್ಲ. ಹೀಗಾಗಿ ಪಾಕಿಸ್ತಾನದ ಯುದ್ಧ ವಿಮಾನಗಳನ್ನು ದಿಕ್ಕು ತಪ್ಪಿಸಲಿಕ್ಕೆ ಅನುಕೂಲ ಆಗುತ್ತೆ. ಈ ಕಾರಣಕ್ಕಾಗಿಯೇ ಭಾರತದ ಮಿಲಿಟರಿ ಕೂಡ ಈಗ ಗಡಿ ಪ್ರದೇಶದಲ್ಲಿ ಜಾಮರ್ಗಳನ್ನು ಅಳವಡಿಸಿ ಈಗ ಪಾಕಿಸ್ತಾನದ ವಾಯುಪಡೆಯ ಯುದ್ಧ ವಿಮಾನಗಳನ್ನು ದಿಕ್ಕು ತಪ್ಪಿಸ್ತಕ್ಕಂಥದ್ದು, ಅವುಗಳು ನಿಖರವಾದಂಥ ಗುರಿಯನ್ನು ತಲುಪಲಿಕ್ಕೆ ಆಗದಂಥ ನಿಟ್ಟಿನಲ್ಲಿ ಈಗ ಎಲ್ಲ ಕೆಲಸಗಳನ್ನು ಕೂಡ ಮಾಡ್ತಾ ಇದೆ. ಈ ಹಿಂದೆ 2019 ಕೂಡ ಪಾಕಿಸ್ತಾನದ F-16 ಯುದ್ಧ ವಿಮಾನ ಭಾರತದ ವಾಯುಪ್ರದೇಶವನ್ನು ಪ್ರವೇಶ ಮಾಡಿತ್ತು. ಆ ಸಂದರ್ಭದಲ್ಲೇ ಭಾರತದ ವಿಂಗ್ ಕಮಾಂಡರ್ ಅಭಿನಂದನ್ ವರ್ತಮಾನ್ ಅವರು ಕೂಡ ಯುದ್ಧ ವಿಮಾನದ ಮೂಲಕವೇ F-16 ಯುದ್ಧ ವಿಮಾನವನ್ನು ಬೆನ್ನಟ್ಟಿಕೊಂಡು ಹೋಗಿದ್ರು. ಆ ಸಂದರ್ಭದಲ್ಲಿ ಅವರು F-16 ಯುದ್ಧ ವಿಮಾನವನ್ನು ಕೂಡ ಹೊಡೆದುಡಿಸಿದ್ರು. ಅದಾದ ಬಳಿಕ ಅವರು ಆಕಸ್ಮಿಕವಾಗಿ ಪಾಕಿಸ್ತಾನದ ಭೂಪ್ರದೇಶದೊಳಗಡೆ ಬಿದ್ದಿದ್ರು. ಹೀಗಾಗಿ ಈಗ ಮತ್ತೆ ಅದೇ ರೀತಿಯಾಗಿ ಭಾರತದ ವಿರುದ್ಧ ಪಾಕಿಸ್ತಾನ ಕೂಡ ತನ್ನ ಯುದ್ಧ ವಿಮಾನಗಳ ಮೂಲಕವೇ ದಾಳಿಯನ್ನು ನಡೆಸಿದ್ರೆ ಅದನ್ನು ತಡೆಯಲಿಕ್ಕೆ ಬೇಕಾದಂಥ ಸಿದ್ಧತೆಯನ್ನು ಈ ಜಾಮರ್ ಅಳವಡಿಕೆ ಮೂಲಕ ಭಾರತದ ಮಿಲಿಟರಿ ಕೂಡ ಮಾಡ್ತಾ ಇದೆ. ಸಭಾ, ಚಂದ್ರಮೋಹನ್, ಇಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ. ಇದು ಕೇವಲ ಜಮ್ಮು ಕಾಶ್ಮೀರದ ಈ ವಾಯುಗಡಿಯನ್ನ ಮಾತ್ರ ಸೀಮಿತವಾಗಿಸಿಕೊಂಡಿದೆಯಾ ಅಥವಾ ಎಂಟೈರ್ ಭಾರತದ ಗಡಿಯುದ್ದಕ್ಕೂ ಇವರಿಗೆ ನ್ಯಾವಿಗೇಷನ್ ಸಿಗದೇ ಇರುವಂತಹ ಕ್ರಮನ? ಅದರ ಜೊತೆಗೆ ಈಗ ಆಲ್ರೆಡಿ ಪಾಕ್ನ ವಿಮಾನಗಳಿಗೆ ಭಾರತಕ್ಕೆ ಬರೋದಕ್ಕೆ ಅವಕಾಶ ಇಲ್ಲ. ಬೇರೆ ಬೇರೆ ಕಡೆ ಏನೇ ಇದ್ರೂ ಕೂಡ ಅವರು ಶ್ರೀಲಂಕಾ ಮತ್ತು ಬೇರೆ ದೇಶವನ್ನ ಅವಲಂಬಿಸಬೇಕು. ಇಷ್ಟೆಲ್ಲ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿರೋದು ಮುಂಬರುವಂತಹ ಹಂತದಲ್ಲಿ ಭಾರತಕ್ಕೆ ಇನ್ ಕೇಸ್ ಯುದ್ಧ ಆದ್ರೆ ಏನೆಲ್ಲ ಲಾಭ ತಂದುಕೊಡುತ್ತೆ? ಸಭಾ, ಮುಖ್ಯವಾಗಿ ಭಾರತ ವಾಯು ಪ್ರದೇಶದ ರಕ್ಷಣೆಗಾಗಿ ಬೇರೆ ಬೇರೆ ಶಸ್ತ್ರಾಸ್ತ್ರಗಳನ್ನು ಈಗಾಗಲೇ ಗಡಿನಲ್ಲಿ ನಿಯೋಜನೆ ಮಾಡಿದೆ. ಈಗ ಪಾಕಿಸ್ತಾನದ ಗುರಿ ಕೇವಲ ಜಮ್ಮು ಕಾಶ್ಮೀರ ಮಾತ್ರ ಅಲ್ಲ, ಗಡಿನಲ್ಲಿರ್ತಕ್ಕಂಥ ಪಂಜಾಬ್ ರಾಜ್ಯ ಆಗ್ಬೋದು ಮತ್ತು ಬೇರೆ ಬೇರೆ ರಾಜ್ಯಗಳನ್ನು ಕೂಡ ಗುರಿಯಾಗಿಸ್ಕೊಂಡೆ ಪಾಕಿಸ್ತಾನದ ಯುದ್ಧ ವಿಮಾನಗಳು ಕೂಡ ದಾಳಿಯನ್ನು ನಡೆಸ್ಬೋದು. ಆದರೆ ಈ ಗಡಿನಲ್ಲಿರ್ತಕ್ಕಂಥ ಎಲ್ಲ 770 ಕಿಲೋಮೀಟರ್ ಉದ್ದದಕ್ಕೂ ಕೂಡ ಭಾರತ ಈಗ ಸಾಕಷ್ಟು ಸಿದ್ಧತೆಗಳನ್ನು ನಡೆಸ್ಕೊಂಡಿದೆ. ಪಾಕಿಸ್ತಾನದ ಯಾವುದೇ ಯುದ್ಧ ವಿಮಾನಗಳು ಕೂಡ ಭಾರತದ ವಾಯು ಪ್ರದೇಶವನ್ನು ಪ್ರವೇಶ ಮಾಡದಂತೆ ಈಗಾಗಲೇ ನಿರ್ಬಂಧವನ್ನು ವಿಧಿಸಲಾಗಿದೆ. ಜೊತೆಗೆ ಅವು ಬಂದರೂ ಕೂಡ ನಮ್ಮ ಭಾರತದ ವಾಯುಪಡೆಯ ಯುದ್ಧ ವಿಮಾನಗಳು ಕೂಡ ಅವುಗಳನ್ನು ಬೆನ್ನಟ್ಟಿ ಹೋಗ್ತವೆ, ಅವುಗಳನ್ನು ಹೊಡೆದುಡಿಸಲಿಕ್ಕೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಮುಖ್ಯವಾಗಿ ಗಡಿನಲ್ಲೂ ಕೂಡ ಸುಮಾರು 770 ಕಿಲೋಮೀಟರ್ ಉದ್ದದವರೆಗೂ ಕೂಡ ಭಾರತ ಮತ್ತು ಪಾಕಿಸ್ತಾನದ ಗಡಿ ಇದೆ. ಈ 770 ಕಿಲೋಮೀಟರ್ ಉದ್ದದಕ್ಕೂ ಕೂಡ ಈಗ ಎಲ್ಲ ರಾಫೇಲ್ ಫೈಟರ್ ಜೆಟ್ಗಳನ್ನು ನಿಯೋಜನೆ ಮಾಡಿಕೊಂಡಿದೆ. ಒಂದು ಕಡೆಯಲ್ಲಿ ಈಗ ಹರಿಯಾಣದ ಅಂಬಾಲಾದಲ್ಲೂ ಕೂಡ ರಾಫೇಲ್ ಫೈಟರ್ ಜೆಟ್ಗಳ ಒಂದು ಸ್ಕ್ವಾಡ್ರನ್ ನಿಯೋಜನೆ ಮಾಡಲಾಗಿದೆ. ಒಂದು ಸ್ಕ್ವಾಡ್ರನ್ನಲ್ಲಿ 18 ಯುದ್ಧ ವಿಮಾನಗಳಿರ್ತವೆ. ಹಾಗೆ ರಾಫೇಲ್ನ ಮತ್ತೊಂದು ಸ್ಕ್ವಾಡ್ರನ್ ಕೂಡ ಪಶ್ಚಿಮ ಬಂಗಾಳದ ಆಶಿಮರ ಸೇನಾ ನೆಲೆಯಲ್ಲೂ ಕೂಡ ನಿಯೋಜನೆ ಮಾಡಲಾಗಿದೆ.
ಈ ಆಶಿಮರ ಸೇಲನಲ್ಲಿ ಇರತಕ್ಕಂಥ ಯುದ್ಧ ವಿಮಾನಗಳನ್ನು ಕೂಡ ಪಾಕಿಸ್ತಾನದ ವಿರುದ್ಧದ ದಾಳಿಗೆ ಬಳಸ್ಕೊಳ್ಬೋದು. ಅಂಬಾಲದಲ್ಲಿರ್ತಕ್ಕಂತಹ ರಾಫೇಲ್ ಫೈಟರ್ ಜೆಟ್ಗಳನ್ನು ಕೂಡ ಪಾಕಿಸ್ತಾನದ ವಿರುದ್ಧದ ದಾಳಿಗೆ ಮತ್ತು ಯಾವುದೇ ಯುದ್ಧ ವಿಮಾನಗಳು ಪಾಕಿಸ್ತಾನದಿಂದ ಬಂದರೂ ಕೂಡ ಅವುಗಳನ್ನು ಬೆನ್ನಟ್ಟಿ ಹೋಗಲಿಕ್ಕೆ ಮತ್ತು ಹೊಡೆದುರುಳಿಸಲಿಕ್ಕೆ ಬಳಸ್ಕೊಳ್ಳಾಗುತ್ತೆ. ಜೊತೆಗೆ ಭಾರತ ಕೂಡ ಈಗ ರಷ್ಯಾದ S-400 ಟ್ರಿಂಪ್ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಕೂಡ ಹೊಂದಿದೆ. ಈ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಈಗ ಗಡಿನಲ್ಲಿ ನಿಯೋಜನೆ ಮಾಡಲಾಗಿದೆ. ಹೀಗಾಗಿ ಪಾಕಿಸ್ತಾನದ ಯಾವುದೇ ಯುದ್ಧ ವಿಮಾನ ಆಗ್ಬೋದು, ಕ್ಷಿಪಣಿ ಆಗ್ಬೋದು, ಭಾರತದ ವಾಯುಪ್ರದೇಶವನ್ನು ಪ್ರವೇಶಿಸ್ತಾ ಇದ್ದಂತೆ ಅವುಗಳನ್ನು ದೂರದಿಂದಲೇ ಹೊಡೆದುಡಿಸ್ತಕ್ಕಂಥ ಶಕ್ತಿ ಸಾಮರ್ಥ್ಯವನ್ನು S-400 ಟ್ರಿಂಪ್ ಏರ್ ಡಿಫೆನ್ಸ್ ಸಿಸ್ಟಮ್ ಕೂಡ ಹೊಂದಿದೆ. ಹೀಗಾಗಿ ಭಾರತದ ವಾಯುಪ್ರದೇಶಕ್ಕೆ ಈಗ ಪಾಕಿಸ್ತಾನದ ಯಾವುದೇ ಯುದ್ಧ ವಿಮಾನ ಆಗ್ಬೋದು, ಮಿಸೈಲ್ಗಳಾಗ್ಬೋದು ಅಥವಾ ಬಾಂಬ್ ದಾಳಿಯನ್ನಾಗಲಿ ಪಾಕಿಸ್ತಾನ ಭಾರತದ ಮೇಲೆ ನಡೆಸಲಿಕ್ಕೆ ಸಾಧ್ಯವಾಗೋದಿಲ್ಲ. ಆ ಬಾಂಬ್ ದಾಳಿ ಯಾವುದೇ ಆಗಲಿ, ಮಿಸೈಲ್ ದಾಳಿ ಆಗಲಿ ನಡೀತಾ ಇದೆ ಅನ್ನೋದು ಮಾಹಿತಿ ಸಿಗ್ತಾ ಇದ್ದಂತೆ, ಭಾರತದ ವಾಯುಪ್ರದೇಶವನ್ನು ಪ್ರವೇಶಿಸಿ ಅನ್ನೋದು ಮಾಹಿತಿ ಸಿಗ್ತಾ ಇದ್ದಂತೆ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಕೂಡ ಆಕ್ಟಿವ್ ಆಗಿ ಅವುಗಳನ್ನು ಹೊಡೆದುರುಳಿಸುತ್ತೆ. ಸಭಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.